ಇನ್ನು ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾರ್ಪೊರೇಟರ್ ಮನೆಗೆ ರಕ್ಷಣೆ ಕೊಡಲು ಆಗಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಕಾಂಗ್ರೆಸ್ಸಿಗರು ರಾಜ್ಯಕ್ಕೆ ರಕ್ಷಣೆ ಕೊಡ್ತಾರಾ? ಹಾಗಾದ್ರೆ ಕಾರ್ಪೊರೇಟರ್ ಮನೆಗೆ ರಕ್ಷಣೆ ಕೊಡೋಕೆ ಆಗ್ತಾ ಇಲ್ಲ ಇವ್ರಿಗೆ. ಇನ್ನು ರಾಜ್ಯಕ್ಕೆ ಇವರು ಏನ್ ರಕ್ಷಣೆ ಕೊಡ್ತಾರೆ? ಸರ್ಕಾರ ಒಂದು ಸಮುದಾಯದ ಓಲೈಕೆಗಾಗಿಯೇ ಇದೆ. ಇದೇ ಕಾರಣಕ್ಕೆ ಇಂಥ ಘಟನೆಗಳು ನಡೀತಾ ಇದ್ದಾವೆ. ಗೃಹ ಸಚಿವರು ಮಾಹಿತಿ ಇಲ್ಲದೆ ಮಾತನಾಡ್ತಾರೆ, ಸೂಕ್ಷ್ಮತೆ ಅರಿತುಕೊಳ್ಳದೆ ಮಾತನಾಡಬಾರ್ದು. ಕೈ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಈಗಾಗಲೇ ನಾವು ನಿನ್ನೆ ಎಲ್ಲ ಗಮನಿಸಿದ್ವಿ. ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು. ನೇಹಾ ಮತ್ತು ಫಯಾಜ್ ನಡುವೆ ಪ್ರೀತಿ ವಿಚಾರದಲ್ಲಿ ಗಲಾಟೆಗಳಾಗಿದ್ವು. ಇಬ್ರು ಪರಸ್ಪರ ಪ್ರೀತಿಸ್ತಾ ಇದ್ರು. ಬ್ರೇಕಪ್ ಆದ ಕಾರಣ ನೇಹಾನನ್ನ ಚಾಕುವಿನಿಂದ ಇರಿದು ಫಯಾಜ್ ಹತ್ಯೆಗೈದಿದ್ದಾನೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಗೃಹ ಸಚಿವರು ನೀಡಿದ್ರು. ಯಾವುದೇ ಕೂಡ ಇನ್ನು ಇದ್ರ ಬಗ್ಗೆ ತನಿಖೆಗಳು ತಿಳಿದು ಬಂದಿಲ್ಲ, ತನಿಖೆ ಆಗಿಲ್ಲ, ಯಾವುದೇ ಥರದಂಥ ವಿಚಾರಗಳು ತಿಳಿದು ಬಂದಿಲ್ಲ. ಅದರ ಬೆನ್ನಲ್ಲೇ ಇನ್ನು ಯಾವುದೇ ಥರದಂಥ ತನಿಖೆ ಆಗದೆ ಇದ್ದಾಗಲೇ ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ? ಒಬ್ಬ ರಾಜಕೀಯ ವ್ಯಕ್ತಿಯಾಗಿ, ಒಬ್ಬ ಗೃಹ ಸಚಿವರು ಆಗಿ, ಒಬ್ಬ ಮಹಾನ್ ವ್ಯಕ್ತಿಯಾಗಿ ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಅಲ್ಲವಾ, ಯಾವುದೇ ರೀತಿಯಾದಂಥ ತನಿಖೆಗಳಾಗದೆ. ಸೊ ಇದಕ್ಕೂ ಕೂಡ ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆಯನ್ನು ನೀಡಿದರು. ಇದು ಪ್ರೀತಿ ವಿಚಾರ ಅಂತ ತಿಳಿದು ಬರ್ತಾ ಇದೆ. ಇದ್ರ ಬಗ್ಗೆ ತನಿಖೆಗಳಾಗಬೇಕು. ತನಿಖೆ ಆದಮೇಲೆ ಈ ವಿಚಾರವಾಗಿ ನಾವು ಪ್ರತಿಕ್ರಿಯೆಯನ್ನ ಕೊಡ್ತೀವಿ ಅನ್ನುವಂಥ ಸ್ಟೇಟ್ಮೆಂಟನ್ನು ನೀಡಿದರು. ಇನ್ನು ಅದೇ ಕುರಿತಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು. ಅವ್ರಿಗೆ ಏನಾದರೂ ಅಲ್ಪ ಸ್ವಲ್ಪ ಒಂದು ಮಾನವೀಯತೆಯನ್ನು ಇದ್ದಿದ್ರೆ, ಅದು ಆ ಬರ್ಬರ ಹತ್ಯೆಗೆ ಈಡಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಮಗಳು. ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ನೇ ಇವತ್ತು ರಕ್ಷಣೆ ಕೊಡ್ಲಿಕ್ಕಾಗದೇ ಇರ್ತಕ್ಕಂಥ ಈ ಇಬ್ಬರು ಮಹಾನುಭಾವರು ಈ ರಾಜ್ಯದ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರು? ಇದು ಜನತೆ ಪ್ರಶ್ನೆ ಮಾಡಿ ಪ್ರಾರಂಭ ಮಾಡಿ. ಅದಕ್ಕೆ ಹೇಳಿದ್ದು, ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಟ್ಟಿದ್ದಾರೆ, ಆ ವ್ಯಕ್ತಿ ಏನು ಹೇಳಿದ್ದಾರೆ ಅದನ್ನೇ ಹೇಳಿದ್ದಾನೆ. ಇವರು ಇಂಥ ಒಂದು ಪರಿಸ್ಥಿತಿಯಿಂದ ಹೇಳಿಕೆ ಕೊಟ್ಟು ಆ ಕುಟುಂಬದ ವರ್ಚಸ್ಸನ್ನ ಎಲ್ಲಿಗೆ ತಗೊಂಡೋಗಿದ್ದಾರೆ ಅನ್ನೋದನ್ನೇ ನನಗೆ ಹೇಳ್ತಾ ಇರೋದು. ಆ ಕುಟುಂಬದ ಜನ್ಮ ಕೊಟ್ಟಂತ ತಂದೆ ದುಃಖಿತನಾಗಿ ಇಂಥ ಒಂದು ಘಟನೆಯಿಂದ ಕಾಂಗ್ರೆಸ್ಗೆ ದುಡಿಮೆ ಮಾಡಿ ಆ ವ್ಯಕ್ತಿಯ ಕುಟುಂಬದ ಪರಿಸ್ಥಿತಿನ ಈ ಮಟ್ಟಿಗೆ ತಂದಂತ ಈ ಮುಖ್ಯಮಂತ್ರಿ, ಈ ಒಂದು ಉಪಮುಖ್ಯಮಂತ್ರಿ, ಇವರು ನಿಜಕ್ಕೂ ಬೇರೆ ಪಕ್ಷದ ಕಾರ್ಯಕರ್ತನ ಅಯ್ಯೋ ಬನ್ನಿ JDS ಮುಗಿದೋಯ್ತು, ನಮ್ಮ ಪಕ್ಷದ ಭಾಗ ತೆಗೆದಿದ್ದೀನಿ ಬನ್ನಿ ಅಂತ ಕರೀತಾರಲ್ಲ, ಅವ್ರ ಕಾರ್ಯಕರ್ತರನ್ನೇ ರಕ್ಷಣೆ ಕೊಡೋಕ್ಕಾಗದೇ ಇದ್ದರು ಇನ್ನು JDS ಕಾರ್ಯಕರ್ತರು ರಕ್ಷಣೆ ಕೊಡ್ತಾರ? ಆದರೆ ಒಂದು ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು. ಅಲ್ಲಿ ಒಂದು ಕಡೆ ಯಾವ ಒಂದು ಅಮಾಯಕ ಹೆಣ್ಣು ಮಗಳ ಬಲಿ ತಗೊಂಡಿದ್ದಾರೆ, ಇವತ್ತು ಅದಕ್ಕೆ ಇವರು ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ ಹೆಣ್ಣು ಮಗಳ ಬಗ್ಗೆ. ಅದೇ ರೀತಿಯಲ್ಲಿ ಅಲ್ಲೇ ಗದಗ್ನಲ್ಲಿ ಒಂದೇ ಕುಟುಂಬದ 4 ಜನ ಮನೆ ಒಳಗೆ ಮರ್ಡರ್ ಆಗ್ತಾರೆ, ನೆಂಟ್ರಿಸ್ ಎಲ್ಲ ಇದ್ದಾರೆ, ಮನೆಯೆಲ್ಲ ಮರ್ಡರ್ ಆಗ್ತಾರೆ. ಇನ್ನ ಇಲ್ಲಿ ಯಾರೋ ಮೈಸೂರಿನಲ್ಲಿ ನರೇಂದ್ರ ಮೋದಿ ಅವ್ರನ್ನ ಹೊಗಳದ ಅಂತೇಳಿ ಅವನಿಗೆ ಬೀರ್ ಬಾಟ್ಲ ಹೊಡೆದು ಅವನಿಗೆ ಹಲ್ಲೆ ಮಾಡ್ತಾರೆ. ಮತ್ತೆ ಅಲ್ಲೆಲ್ಲ ಕೊಡಗಲ್ಲಿ ಅಲ್ಲಿ ಯಾರೋ ಒಬ್ಬ ಕೊಲೆ ಆಗ್ತಾನೆ. ಪ್ರತಿನಿತ್ಯ ಪ್ರಾರಂಭ ಆಗೋಗಿದೆ ಇದು. ಅಲ್ಲಿಗೆ ಬಹುಶಃ ಅದೆಲ್ಲ ವಿಧಾನಸೌಧದಲ್ಲಿ ಜಿಂದಾಬಾದ್ ಪಾಕಿಸ್ತಾನ ಅಂತ ಕೂಗುದ್ರಲ್ಲ, ಆ ಸಂತತಿಯನ್ನ ಉದ್ಧಾರ ಮಾಡ್ಲಿಕ್ಕೆ ಸರ್ಕಾರ ಇದೆಯೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.